ನೀವು ಕೇಳಿದಂತೆ ಇಲ್ಲಿದೆ ತೇನಾಲಿ ರಾಮ ಮತ್ತು ಕಳ್ಳ ಕಥೆಯ ಸಂಪೂರ್ಣ ಆನಂದಕರ ಆವೃತ್ತಿ ಕನ್ನಡದಲ್ಲಿ, ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ. ತೇನಾಲಿ ರಾಮ ಮತ್ತು ಕಳ್ಳ. ಮಧ್ಯಕಾಲೀನ ಕಾಲದಲ್ಲಿ ವಿಜಯನಗರದ ರಾಜ ದೇವರಾಯ ಸಾಮ್ರಾಜ್ಯದಲ್ಲಿ ಹಲವಾರು ಹಾಸ್ಯಪ್ರಿಯ ಕಥೆಗಳು ಹರಿದಾಡುತ್ತಿದ್ದವು. ಅದರಲ್ಲಿ ತೇನಾಲಿ ರಾಮನ ಕಥೆಗಳು ಬಹಳ ಪ್ರಸಿದ್ಧವಾಗಿವೆ. ಅವರು ದಕ್ಷಿಣ ಭಾರತದ ಚೆನ್ನಾದ ವಿವೇಕವಂತನೂ ಮತ್ತು ಹಾಸ್ಯಶಕ್ತಿಯ ಧ್ವಜಧಾರಿಯಾಗಿದ್ದರು. ಒಂದು ದಿನ ತೇನಾಲಿ ರಾಮನು ತಮ್ಮ ರಾಜನ ಬಳಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದರೆ, ಬೃಹತ್ ಕಳ್ಳನು ಅರಮನೆಯ ಸಮೀಪದಲ್ಲಿ ಬಂದಿದ್ದು, ಬೆಂಕಿಯಂತೆ ಚಿನ್ನದ ಚೀಲಗಳನ್ನು ಕದ್ದುಕೊಂಡು ಓಡುತ್ತಿದ್ದ. ಜನರು ಭಯದಿಂದ ಕೂಗಿ ಓಡಾಡುತ್ತಿದ್ದರು. ಕಳ್ಳನ ಚೀಲವನ್ನು ಹಿಡಿಯಲು ಯಾರೂ ಧೈರ್ಯ ಮಾಡಲಿಲ್ಲ. ಆದರೆ ತೇನಾಲಿ ರಾಮನು ಚಂಚಲತೆಯಿಂದ ಹೀಗೊಂದು ಯೋಜನೆ ಮಾಡಿದರು. ಅವರು ಕಳ್ಳನ ಹಿಂದೆ ಹಿಂಬಾಲಿಸಿ, ಓಹ್, ನಿಮಗೆ ಒಂದು ವಿಶೇಷ ಬಹುಮೂಲ್ಯವಾದ ಕಣಿವೆ ಬೇಕೋ ಎಂದು ಕಣ್ಣರಳಿಸಿ ಹೇಳಿದರು. ಕಳ್ಳನು ತಮಾಷೆಗೆ ಮೋಹಿತರಾಗಿಯೇ ತೇನಾಲಿ ರಾಮನ ಮಾತುಗಳಿಗೆ ಕೇಳಿಹೋದನು. ತೇನಾಲಿ ರಾಮನು ತಕ್ಷಣ ತಂತ್ರ ಮಾಡಿ ಕಳ್ಳನ ಚೀಲವನ್ನು ಕೈಗೆತ್ತಿಕೊಂಡು ಭದ್ರವಾಗಿ ರಾಜನ ಅರಮನೆಯೊಳಗೆ ಸೇರಿದರು. ರಾಜನು ತಕ್ಷಣ ಬಂದರು ಮತ್ತು ಕಳ್ಳನ ಮೇಲೆ ಪ್ರಹಾರಿಸಿದರು. ಕಳ್ಳನು ಹಿಡಿಕೊಂಡು ತನ್ನ ತಪ್ಪನ್ನು ಒಪ್ಪಿಕೊಳ್ಳಬೇಕಾಯಿತು. ರಾಜನು ತೇನಾಲಿ ರಾಮನ ಶೂರತೆಯನ್ನು ಮೆಚ್ಚಿ ಬಹುಮಾನ ನೀಡಿದರು. ಆದ್ದರಿಂದ ತೇನಾಲಿ ರಾಮನ ತೀಕ್ಷ್ಣ ಬುದ್ಧಿ ಮತ್ತು ಧೈರ್ಯದಿಂದ ನಗರದಲ್ಲಿ ಶಾಂತಿ ಒಯ್ಯಿತು. ಜನರು ತೇನಾಲಿ ರಾಮನನ್ನು ಬುದ್ಧಿವಂತಿಕೆಗಾಗಿ ಹಳೆಯ ಕಥೆಗಳಂತೆ ಸ್ಮರಿಸುತ್ತಿದ್ದಾರೆ. ಕತೆ ಕಲಿಕೆ. ಬುದ್ಧಿವಂತಿಕೆ ಮತ್ತು ಯೋಚನೆಯ ಶಕ್ತಿ ಯಾವಾಗಲೂ ಶಕ್ತಿ ಅಥವಾ ಭಯಕ್ಕಿಂತ ಮೇಲು. ಧೈರ್ಯದಿಂದ ಮತ್ತು ಶಾಂತಮನೋಭಾವದಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಹಾಸ್ಯ ಮತ್ತು ಚಾತುರ್ಯದಿಂದ ಅಪಾಯಗಳನ್ನು ಗೆಲ್ಲಬಹುದು.